ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸೊ ಇದು ನಾನು ನಿಮ್ಮ ದೀಪಿಕಾ ಕನಕಾಪುರ್. ನಾನಿವತ್ತು ಮಾಡ್ತಿದ್ದೀನಿ ನನ್ನ ಹತ್ರ ಇರೋ ಹೇರ್ ಕ್ಲಿಪ್ಸ್ನ ಕಲೆಕ್ಷನ್ನ ನಿಮಗೆ ತೋರಿಸೋಣ ಅಂತ. ಸೊ ನೀವು ನೋಡೋಕ್ಕೆ ತಯಾರಾಗಿದ್ದೀರಾ ಅಂದರೆ ಬನ್ನಿ ಶುರು ಮಾಡೋಣ. ಸೊ ನಾನು ಮೊದಲು ನನ್ನ ಹೇರ್ ಕ್ಲಿಪ್ಸಲ್ಲಿ ನಾನು ತೋರಿಸ್ತೀನಿ ನಂದು ಸ್ಟಾರ್ ಹೇರ್ ಕ್ಲಿಪ್ಸ್ನ. ಸೊ ನಾನು ಅದನ್ನು ತೋರ್ಸೋಕ್ಕೆ ಇವಾಗ ಹೇರ್ ಸ್ಟೈಲ್ ಮಾಡ್ಕೊಳ್ತಿದ್ದೀನಿ. ನಂದು ಒಂದು ಸೈಡ್ ಇರೋ ಹೇರಲ್ಲಿ ಸ್ವಲ್ಪನ ತೊಗೊಂಡು ಅದಕ್ಕೆ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಕೂದಲು ಈ ಸೈಡ್ನು ಸೇಮ್ ಅದೇ ಥರ ಹೇರ್ ಸ್ಟೈಲ್ ಮಾಡಿದ್ದೀನಿ. ಸೊ ಮುಂದೆ ಸ್ವಲ್ಪ ಕೂದಲು ಬಿಟ್ಕೊಂಡ್ರೆ ನೋಡಿ ಕ್ಯೂಟಾಗಿ ಕಾಣಿಸ್ತಿದೆ. ಸೊ ಈ ಹೇರ್ ಕ್ಲಿಪ್ಸ್ ಎಲ್ಲ ನಾನು ತುಂಬ ದಿನದಿಂದ ಕಲೆಕ್ಷನ್ ಮಾಡಿಟ್ಕೊಂಡಿರೋದು. ಸೊ ವಿಡಿಯೋ ತುಂಬ ಲಾಂಗ್ ಆಗಿದೆ, ಬರೀ ಎಲ್ಲನೂ ಹೇರ್ ಕ್ಲಿಪ್ಸೇ ತೋರಿಸ್ತಿರೋದು. ಸೊ ನಾನು ತುಂಬ ದಿನದಿಂದ ಕಲೆಕ್ಷನ್ ಮಾಡ್ಕೊಂಡಿರೋ ಹೇರ್ ಕ್ಲಿಪ್ಸ್ನ ಇವಾಗ ತೋರಿಸ್ತಿದ್ದೀನಿ. ಇದು ನೆಕ್ಸ್ಟ್ ನಾನು ಹಾಕೊಳ್ತಿರೋ ಹೇರ್ ಕ್ಲಿಪ್ಸ್ ಯಾವುದು ಅಂದರೆ ಹಾರ್ಟ್ ಶೇಪಲ್ಲಿರೋದು. ಸೊ ಇದು 6 ಹೇರ್ ಕ್ಲಿಪ್ಸ್ ಕೊಟ್ಟಿದ್ದಾರೆ ಅವರು. ಅದನ್ನು ಈ ಕಡೆ 3 ಈ ಕಡೆ 3 ನಾನು ಹಾಕ್ಕೊಳ್ತಿದ್ದೀನಿ. ಸೊ ನನಗೆ ಇವಾಗ ಹೇಗೆ ಅನ್ನಿಸ್ತಿದೆ, ಹೇಗೆ ಮಾಡ್ಕೋಬೇಕು ಹೇರ್ ಸ್ಟೈಲ್ ಅಂತ ಆ ಥರ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಈ ಥರ ಹೇರ್ ಕ್ಲಿಪ್ಸ್ ಇದ್ದರೆ ಸೊ ನೀವು ಇನ್ನೂ ವೆರೈಟಿಯಾಗಿ ಇನ್ನೂ ಯೂನಿಕಾಗಿ ಕ್ಯೂಟಾಗಿ ನೀವು ಹೇರ್ ಸ್ಟೈಲ್ನ ಮಾಡ್ಕೋಬೋದು. ಸೊ ಮತ್ತೆ ಕೊನೆವರೆಗೂ ಇರಿ, ನಾನು ಮಧ್ಯದಲ್ಲಿ ತರಲೆ ಮಾಡಿರೋದೆಲ್ಲ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ನಾನು ಹೇರ್ ಕ್ಲಿಪ್ಸ್ನ ತೋರಿಸ್ತಿದ್ದೀನಿ. ಇದು ಟೆಡ್ಡಿ ಬೇರ್ ಫೇಸ್ ಇರೋದು ಹೇರ್ ಕ್ಲಿಪ್ಸು. ಸೊ ಇದು 3 ಹೇರ್ ಕ್ಲಿಪ್ಸ್ ಇತ್ತು, ಅದರಲ್ಲಿ 2 ಮಾತ್ರ ನಾನು ಹಾಕ್ಕೊಳ್ತಿದ್ದೀನಿ. ಸೊ ನೋಡಿ ಸೇಮ್ ಫಸ್ಟ್ ನಾನು ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ನಲ್ಲ ಸೊ ಅದೇ ಥರ ಮಾಡ್ಕೊಳ್ತಿದ್ದೀನಿ, ಏನು ಡಿಫ್ರೆನ್ಸ್ ಇಲ್ಲ. ಸೊ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಾನು ಕ್ಯೂಟಾಗಿ ಪೋಸ್ ಕೊಡೋದಂತೂ ಮರೆಯಲ್ಲ. ಸೊ ನೋಡಿ ಕ್ಯೂಟಾಗಿ ಕೊಡ್ತಿದ್ದೀನಿ. ಸೊ ಯಾರ್ಯಾರಿಗೆ ನನ್ನ ಹೇರ್ ಸ್ಟೈಲ್ ಇವಾಗ ಹಾಕ್ಕೊಂಡಿರೋ ಕ್ಲಿಪ್ಸಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು ಅಂತ ಸೊ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಾನು ನೋಡ್ತೀನಿ, ಚೆಕ್ ಮಾಡ್ತೀನಿ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಅಂತ. ಸೊ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಂಗೆ ಅರ್ಥ ಆಗುತ್ತೆ. ಸೊ ಇದು ನಂದು ಬೋದ್ ಹೇರ್ ಕ್ಲಿಪ್ ಇತ್ತು ಇವಾಗ ಹಾಕ್ಕೊಂಡಿರೋದು. ಇವಾಗ ನಾನು ನೆಕ್ಸ್ಟ್ ಹಾಕ್ಕೊಳ್ತಿದ್ದೀನಿ ನನ್ನ ಫೇವ್ರೆಟ್ ಹೇರ್ ಕ್ಲಿಪ್ಸ್. ಸೊ ಇದು ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದೆ. ನಾನು ಡೈಲಿ ಆ್ಯಕ್ಚುಲಿ ಹಾಕ್ಕೊಳ್ಳಲ್ಲ ಹೇರ್ ಕ್ಲಿಪ್ಸ್, ಇವಾಗ ಸುಮ್ಮನೆ ಕ್ಯೂಟಾಗಿ ಕಾಣಿಸುತ್ತೆ ಅಂತ ತೊಗೊಳ್ತಿರ್ತೀನಿ ಅವಾಗವಾಗ. ಇಲ್ಲಿ ರ್ಯಾಬಿಟ್ಟು, ಬೋ ಮತ್ತು ಕ್ಯೂಟಾಗಿರೋ ಹೇರ್ ಬ್ಯಾಂಡ್ಸ್ ಕೂಡ ಇದ್ವು ಇದರಲ್ಲಿ. ಸೊ ನೋಡಿ ನಾನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ರ್ಯಾಬಿಟ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಸೊ ನಾನು ಕಾಲೇಜಿಗೆ ಹಾಕ್ಕೊಂಡು ಹೋಗಲ್ಲ, ಒಂದು ಸಲನೂ ನಾನು ಕಾಲೇಜಿಗೆ ಹಾಕ್ಕೊಂಡು ಹೋಗಿಲ್ಲ, ಬರೀ ಸ್ಟಾರ್ದು ಮಾತ್ರ ಹಾಕ್ಕೊಂಡು ಹೋಗ್ತೀನಿ. ಬೋ ಮತ್ತು ಹೇರ್ ಕ್ಲಿಪ್ಸ್ ಹಾಕ್ಕೊಂಡು ಹೋಗಿಲ್ಲ. ಒಂದು ಸಲ ಟ್ರೈ ಮಾಡಬೇಕು, ಇನ್ನೂ ಯೋಚನೆ ಮಾಡಿಲ್ಲ ಅದಕ್ಕೆ ಯಾವ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸುಮ್ಮನೆ ನಾನು ವೀಡಿಯೋನಲ್ಲಿ ತೋರಿಸೋಣ ಹೇಗೆ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಮಾತ್ರ ಹಾಕ್ಕೊಳ್ತಿರೋದು. ಸೊ ನನ್ನ ಒಂದು ಸೈಡ್ ಹೇರ್ನ ತೊಗೊಂಡು ಇನ್ನೊಂದು ಸೈಡ್ ಹಾಕ್ಕೊಂಡು ಇನ್ನೊಂದು ಹೇರ್ ಕ್ಲಿಪ್ಸ್ನ ಹಾಕ್ಕೊಳ್ತಿದ್ದೀನಿ. ಇದು ಹೂದು ನೋಡಿ ತುಂಬ ಕ್ಯೂಟಾಗಿದೆ. ಸೊ ಸಣ್ಣ ಹುಡುಗರಿಗೆ ಹಾಕಿದ್ರೆ ಇನ್ನೂ ಕ್ಯೂಟಾಗಿ ಕಾಣಿಸುತ್ತೆ. ನಾನು ಸುಮ್ಮನೆ ಹಾಕ್ಕೊಂಡು ತೋರಿಸಿದೆ ಅಷ್ಟೇ. ಮತ್ತು ನೋಡಿ ನಾನು ಪೋಸ್ ಕೊಟ್ಕೊಂಡು ಅಷ್ಟೇ ಮಾಡ್ತಿದ್ದೀನಿ. ಇವಾಗ ನೆಕ್ಸ್ಟ್ ಹೇರ್ ಕ್ಲಿಪ್ಸ್ ಬಂದು ವೈಟ್ ಕಲರ್ದು. ಇದು ನಾನು 9th ಸ್ಟ್ಯಾಂಡರ್ಡಲ್ಲಿರುವಾಗ ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದು. ನೋಡಿ ಇದು ಬೋ ಶೇಪಲ್ಲಿದೆ. ಸೊ ತುಂಬ ಚೆನ್ನಾಗಿದೆ. ನೀವು ಈ ಥರ ಮುಂದೆನೂ ಹಾಕೋಬೋದು, ಇಲ್ಲಾಂದರೆ ಸ್ವಲ್ಪ ಈ ಸೈಡ್ ಹೇರ್ ತೊಗೊಂಡ್ಬಿಟ್ಟು ಹಿಂದೆನೂ ಹಾಕ್ಕೊಂಡ್ರೆ ಕ್ಯೂಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಹೇರ್ ಕ್ಲಿಪ್ ಬಂದು ನಾರ್ಮಲ್ ಆಗಿತ್ತು, ಹೇರ್ ಕ್ಲಿಪ್ಸ್ ಶೇಪ್ ಇರುತ್ತಲ್ವ ಸೊ ಅದೇ ಥರ ಇತ್ತು. ನೋಡಿ ಇದನ್ನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ನನ್ನ ಹತ್ರ ಇನ್ನೂ ತುಂಬ ಹೇರ್ ಕ್ಲಿಪ್ಸ್ ಇದೆ. ತುಂಬ ಲಾಂಗ್ ಆಗ್ತಿತ್ತು ವಿಡಿಯೋ, ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀನಿ. ಸೊ ಇದೂ ಸೇಮ್ ಹೇರ್ ಕ್ಲಿಪ್ ಬಟ್ ಬೇರೆ ಶೇಪು. ನಿಮಗೆ ಏನಾದರೂ ಈ ಕ್ಲಿಪ್ಸ್ ಬೇಕಾಗಿದ್ದರೆ ಸೊ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಇವೆಲ್ಲ ನಾರ್ಮಲ್ ಹೇರ್ ಕ್ಲಿಪ್ಸ್ ಇತ್ತು, ನೋಡಿ ಚೆನ್ನಾಗಿದೆ. ಸೊ ಈ ಹೇರ್ ಕ್ಲಿಪ್ಸ್ ಏನು ಸ್ಪೆಷಾಲಿಟಿ ಅಂದರೆ ಸ್ಟಾರ್ ಹೇರ್ ಕ್ಲಿಪ್ಸು. ನಾನು ಇದು ನನ್ನ ಬರ್ಡೇಗೆ ಒಂದು ಡ್ರೆಸ್ ತೊಗೊಂಡಿದ್ದೆ. ಸೊ ಆ ಡ್ರೆಸ್ಸಲ್ಲಿ ಬರ್ಡೇ ವಿಶಸ್ ಜೊತೆ ಮತ್ತು ಈ ಕ್ಲಿಪ್ಸು ನನಗೆ ಫ್ರೀಯಾಗಿ ಕೊಟ್ಟಿದ್ದರು. ಕ್ಲಿಪ್ಸು ಆ ಡ್ರೆಸ್ ಜೊತೆ ಬಂದಿತ್ತು, ಆ ಡ್ರೆಸ್ ಮ್ಯಾಚಿಂಗ್ ಇದ್ವು. ಸೊ ನಾನು 2 ಹಾಕ್ಕೊಂಡಿದ್ದೆ. ನಮ್ಮ ರೂಮ್ಮೇಟು 2 ಚೆನ್ನಾಗಿಲ್ಲ, ಜಾತ್ರೆ ಥರ ಕಾಣಿಸ್ತಿದೆ ಅಂತ ಅಂದರೆ ಸೊ ನಾನು ಅದಕ್ಕೆ ನಗ್ತಿದ್ದೆ ತುಂಬ. ಸೊ ಆಮೇಲೆ ಯೋಚನೆ ಮಾಡಿ ಒಂದು ಹೇರ್ ಕ್ಲಿಪ್ನ ತೆಗೆದು ಒಂದೇ ಹೇರ್ ಕ್ಲಿಪ್ಸ್ ಹಾಕ್ಕೊಂಡು ನಿಮಗೆ ತೋರಿಸೋಣ ಅಂತ. ಇವಾಗ ನೋಡಿ ಒಂದು ಹಾಕ್ಕೊಂಡು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀನಿ ಅಂತ ನಮ್ಮ ಅಕ್ಕಂಗೆ ತೋರಿಸ್ತಿದ್ದೆ. ಇದರಲ್ಲೇ ನಾನು ತೀಟ್ಲೆ ಬೇರೆ ಮಾಡ್ತಾ ಇದ್ದೆ. ಸೊ ನೋಡಿ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಹೇರ್ ಸ್ಟೈಲ್ ಮಾಡೋ ಫನ್ನಿಯಾಗಿ ಮಾಡಿದ್ದೆ ಫೇಸಸ್ ಎಲ್ಲ. ಸೊ ಇವಾಗ ಲಾಸ್ಟ್ ಆ್ಯಂಡ್ ಬೆಸ್ಟ್ ಹೇರ್ ಕ್ಲಿಪ್ಸ್ ಹಾಕ್ಕೊಳ್ತಿದ್ದೀನಿ ಕೊನೆಯದಾಗಿ. ಸೊ ಮತ್ತೆ ನನ್ನ ಹೇರ್ಸ್ನ 2 ಪಾರ್ಟಿಷನ್ ಆಗಿ ಮಾಡಿಕೊಂಡು ಪಿಂಕ್ ಕಲರ್ ಆ್ಯಂಡ್ ನನ್ನ ಫೇವ್ರೆಟ್ ಕಲರ್ ಮತ್ತು ಕ್ಯೂಟಾಗಿರೋದನ್ನ ಹಾಕ್ಕೊಂಡಿದ್ದೀನಿ. ಸೊ ಅಕ್ಕ ಮೀಟಿಂಗ್ ಇದೆ ಅಂತ ಕರೀತಿದ್ರು. ನಾನು ಇಲ್ಲ ಅಕ್ಕ ನಾನು ವೀಡಿಯೋ ಮಾಡ್ತಿದ್ದೀನಿ
ಬರೋಕ್ಕಾಗಲ್ಲ ಅಂತ ಹೇಳಿದೆ. ಸೊ ನಮಗೇನಂತಂದರೆ ಮೀಟಿಂಗು ನಮಗೆ ವೀಕ್ಲಿ ಅಥವಾ ಮಂತ್ಲಿ ಮೀಟಿಂಗ್ಸ್ ಇರುತ್ತೆ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೇಳ್ಕೊಬೋದು ಹಾಸ್ಟೆಲ್ದು. ಮತ್ತು ಹಾಸ್ಟೆಲ್ ಲೈಫ್ ಹೇಗಿರುತ್ತೆ ಅಂತ ನೀವು ಯಾರಾದರೂ ನನಗೆ ಕ್ವಶನ್ಸ್, ನಿಮ್ಗೆ ಏನೇನಾದರೂ ಡೌಟ್ಸ್ ಇದ್ದರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದನ್ನು ಆನ್ಸರ್ ಮಾಡ್ತೀನಿ. ಇಲ್ಲ ಬೇಕಾದರೆ ಒಂದು ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಪ್ರೂಫ್ ಹೇಗಿರುತ್ತೆ ಅಂತ ಹಾಸ್ಟೆಲ್ ಲೈಫಲ್ಲಿ. ಸೊ ನಾನು ಫುಲ್ ಎಂಜಾಯ್ ಮಾಡಿಕೊಂಡು ವೈಬ್ ಮಾಡಿಕೊಂಡು ಹೇರ್ ಕ್ಲಿಪ್ಸ್ ಹೇಗಿದೆ ಅಂತ ನೋಡಿಕೊಂಡು ನಾನು ಪಿಕಾಚುನ ಟರ್ನ್ ಮಾಡಿಕೊಂಡು ಇವಾಗ ನೋಡಿ ನಾನು ಮತ್ತೆ ಬಂದೆ ರೆಡಿ ಆಗೋಕ್ಕೆ. ಸೊ ಎಲ್ಲ ಹೇರ್ ಕ್ಲಿಪ್ಸು ಮುಗೀತು, ಇನ್ನೂ ಇದೆ, ಅದೆಲ್ಲ ನಾರ್ಮಲ್, ಏನು ಯೂನಿಕಾಗಿ ಏನೂ ಇಲ್ಲ. ಸೊ ಹೀಗೆ ಕೊನೆಯದಾಗಿ ಹೇಳೋದಿಷ್ಟೇ, ಈ ದೀಪಿಕಾನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಮೈ ಲವ್ ಇಸ್ ಆಲ್ವೇಸ್ ಟುವರ್ಡ್ಸ್ ಯು ಗೈಸ್. ಸೊ ಬಾಯ್, ಟಾಟಾ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಸಿ ಯು ಸೂನ್.